ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಪೂರ್ವಭಾವಿ ಸಭೆ. ದಾಂಡೇಲಿ ತಾಲೂಕಿನ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಬಗ್ಗೆ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರ ಅಧ್ಯಕ್ಷತೆಯಡಿ ಇಂದು ಗುರುವಾರ ಮಧ್ಯಾಹ್ನ 12 ಗಂಟೆಗೆ ಪೂರ್ವಭಾವಿ ಸಭೆಯು ಜರುಗಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ BN ವಾಸರೆಯವರು, ಕಳೆದ ವರ್ಷದಂತೆ ಈ ವರ್ಷವೂ ಕೂಡ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವನ್ನಾಗಿಸಲು ಸರ್ವರು ಸಹಕರಿಸಬೇಕೆಂದು ಕರೆ ನೀಡಿದರು. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ರೂಪುರೇಷೆಗಳ ಬಗ್ಗೆ ಸಭೆಯಲ್ಲಿ ಮಾಹಿತಿಯನ್ನು ನೀಡಿದರು. ಇದೇ ತಿಂಗಳ 25, 26 ಇಲ್ಲವೇ 27 ಈ 3 ದಿನಾಂಕದೊಳಗಡೆ ಒಂದು ದಿನವನ್ನು ನಿಗದಿಪಡಿಸಿ ಸಮ್ಮೇಳನವನ್ನು ಆಯೋಜಿಸಲಾಗುವುದು ಎಂದರು. ಸಭೆಯಲ್ಲಿ ಸ್ವಾಗತ ಸಮಿತಿಯನ್ನು ರಚಿಸಲಾಯಿತು. ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿ ಶಾಸಕರಾದ RV ದೇಶಪಾಂಡೆಯವರನ್ನು ಮತ್ತು ಅಧ್ಯಕ್ಷರನ್ನಾಗಿ ಉದ್ಯಮಿ S ಪ್ರಕಾಶ್ ಶೆಟ್ಟಿಯವರನ್ನು ಆಯ್ಕೆ ಮಾಡಲಾಯಿತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಗರಸಭೆಯ ಪೌರಾಯುಕ್ತರಾದ RS ಪವಾರ್ ಅವರು, ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಇದು ನಮ್ಮೂರ ಹಬ್ಬ, ನಮ್ಮ ಹಬ್ಬ, ಕನ್ನಡಿಗರ ಹಬ್ಬ. ಈ ಹಬ್ಬವನ್ನು ಗೌರವ ಅಭಿಮಾನದಿಂದ ಆಯೋಜಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗಿ ಶ್ರಮಿಸೋಣ ಎಂದರು. ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾದ S ಪ್ರಕಾಶ್ ಶೆಟ್ಟಿಯವರು, ಮಾದರಿ ಹಾಗೂ ಅವಿಸ್ಮರಣೀಯ ನುಡಿ ಹಬ್ಬವನ್ನು ಮಾಡುವ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸೇರಿ ಕಂಕಣಬದ್ಧರಾಗಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳೋಣ ಎಂದರು. ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಅವರು, ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸರ್ವರು ಸೇರಿ ಸ್ಮರಣೀಯ ಹಬ್ಬವನ್ನಾಗಿಸೋಣ. ತಾಲೂಕಾಡಳಿತದಿಂದ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು. ಸಾಹಿತ್ಯ ಸಮ್ಮೇಳನಕ್ಕೆ ತಗಲಬಹುದಾದ ಖರ್ಚು ವೆಚ್ಚಗಳ ಬಗ್ಗೆ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಲಾಯಿತು. ಸಮ್ಮೇಳನದ ಯಶಸ್ಸಿಗೆ ದಾನಿಗಳ ನೆರವಿನ ಬಗ್ಗೆ ಚರ್ಚೆಯನ್ನು ನಡೆಸಲಾಯಿತು. ಸಭೆಯಲ್ಲಿ ನಗರಸಭೆಯ ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಶಾಹಿದಾ ಪಠಾಣ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕೋಶಾಧ್ಯಕ್ಷರಾದ ಮುರ್ತುಜಾ ಆನೆಹೊಸೂರ್, ನಗರಸಭೆಯ ನಿಕಟಪೂರ್ವ ಅಧ್ಯಕ್ಷೆ ಸರಸ್ವತಿ ರಜಪೂತ್, ನಗರಸಭೆಯ ಸದಸ್ಯರುಗಳಾದ ಮೋಹನ್ ಹಲ್ವಾಯಿ, ದಶರಥ್ ಬಂಡಿವಡ್ಡರ್, ಮಹಾದೇವ್ ಜಮಾದಾರ್, ಶಿಲ್ಪಾ ಕೋಡೆ, ಪ್ರೀತಿ ನಾಯರ್, ಕರ್ನಾಟಕ ಸಂಘದ ಅಧ್ಯಕ್ಷರಾದ US ಪಾಟೀಲ್, PSI IR ಗಡ್ಡೇಕರ್, ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ, ಶಿರಸಿ ಅರ್ಬನ್ ಕೋಆಪರೇಟಿವ್ ಬ್ಯಾಂಕಿನ ನಿರ್ದೇಶಕರಾದ TS ಬಾಲಮಣಿ, ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಸುರೇಶ್ ನಾಯಕ್, CRPಗಳಾದ ಲಲಿತಾ ಗೌಡ, ಶ್ರೀದೇವಿ, ದಾಂಡೇಲಿ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ಕೃಷ್ಣ ಪಾಟೀಲ್, ಪ್ರಮುಖರುಗಳಾದ ಭೀಮಾಶಂಕರ್ ಅಜನಾಳ, RP ನಾಯ್ಕ್, SS ಪೂಜಾರ್, ದಿವಾಕರ್ ನಾಯ್ಕ್, ಗೌರೀಶ್ ಬಾಬ್ರೇಕರ್, SS ಕುರ್ಡೇಕರ್, ರವಿ ಸುತಾರ್, ರಾಮ್ಲಿಂಗ್ ಜಾಧವ್, ರಾಜೇಶ್ ತಿವಾರಿ, ಫಿರೋಜ್ ಫಿರ್ಜಾದೆ, ಸುರೇಶ್ ಕಾಮತ್, ಇಲಿಯಾಸ್ ಕಾಟಿ, ಸುದರ್ಶನ್ RC, ಚಂದ್ರು ಕೋಕಣಿ, ಕಲ್ಪನಾ ಪಾಟೀಲ್, ಸುರೇಶ್ ಪಾಲನ್ಕರ್, ರವಿ ಚವ್ಹಾಣ್, ಚಂದ್ರಕಾಂತ್ ನಡಿಗೇರ್, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್, ಗೌರವ ಕಾರ್ಯದರ್ಶಿಗಳಾದ ಗುರುಶಾಂತ್ ಜಡೆ ಹಿರೇಮಠ್, ಪ್ರವೀಣ್ ನಾಯ್ಕ್, ಗೌರವ ಕೋಶಾಧ್ಯಕ್ಷರಾದ ಶ್ರೀಮಂತ್ ಮದರಿ ಮೊದಲಾದವರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಅವರು ಸ್ವಾಗತಿಸಿದರು. NR ನಾಯ್ಕ್ ವಂದಿಸಿದರು. ಕರೆಕ್ಟ್ ಸರ್, ನಾನು ಹೇಳ್ತೀನಿ ಇಷ್ಟು ಜನದ ಊಟದ ಬೇಕು ವ್ಯವಸ್ಥೆ ಕರೆಕ್ಟಾ, ಅವರೇ ಬಡಿಸಿ ಎಲ್ಲ ಮಾಡಿ ಎಲ್ಲ ಹೋಗ್ತಾರಂತ ಹೇಳಿದ್ರೆ ಬೆಟರ್ ನೋಡ್ಕೊಳ್ಳಿ. ಸುಭಾಷ್ ನಾಯ್ಕರು, ಹನುಮಂತ್ ಕುಮಾರ್ ಇದ್ರು, ತೃಪ್ತಿ ನಾಯ್ಕ ಇದ್ರು, ಅವರೇ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಲೇಡೀಸ್ ಹತ್ರನೇ ಕೊಡ್ತಿದ್ರು. ಸುಭಾಷ್ ಅವರು ಇರ್ತಾರೆ, ಸುಭಾಷ್ ನಾಯ್ಕರು ಬಂದ್ರ ಕೊಡ್ತಾರೆ. ಈಗೇನಾಗುತ್ತೆ ಅವರಿಗೆ ಕಮಿಷನರ್ ಪರಿಸ್ಥಿತಿ ಹೇಗಂದ್ರೆ ಸಂಬಂಧ ಬರುವುದಿಲ್ಲ, ಅವ್ರು ಆರ್ಡರ್ ಮಾಡಿದ್ರೆ ಕಮಿಷನರ್ ಕೊಡ್ತಾರೆ. ಮೊದಲು ಕೌನ್ಸಿಲ್ ಬಾಡಿ ಡಿಸೈಡ್ ಮಾಡಿತ್ತು, ಈಗ ಕೌನ್ಸಿಲ್ ಬಾಡಿ ಡಿಸೈಡ್ ಮಾಡಿದ್ರೆ DC ಮೀಟಿಂಗ್ ಡಿಸೈಡ್ ಮಾಡ್ತಾರೆ. DC ಮೇಡಮ್ ನಾವು ರಿಕ್ವೆಸ್ಟ್ ಮಾಡೋದಲ್ಲ, ಮಾಡಿದ್ರೆ ಮುಗಿಸಲ್ಲ. ಯಾಕಂದ್ರೆ ಯಾವ ಉದ್ಯೋಗ ಸುರಕ್ಷತೆ ಫೈನಾನ್ಸ್ ಮಾಡ್ತಾರೆ. ಚರ್ಚೆಯಲ್ಲಿ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ಮತ್ತು
ಅರ್ಥಪೂರ್ಣವಾಗಿ ಆಚರಿಸಲು ತಾವೆಲ್ಲರೂ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ಜೊತೆಗೆ ನೀವೆಲ್ಲರೂ ಸೇರಿ ಈ 2ನೇ ಸಾಹಿತ್ಯ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಕನ್ನಡ ನಾಡಿನ ನೆಲ ಜಲ ಭಾಷೆಯ ಬಗ್ಗೆ ನಾವೆಲ್ಲರೂ ಕಟಿಬದ್ಧರಾಗಿ ಇರೋಣ ಅಂತ ಹೇಳ್ತಾ, ಮತ್ತು ಈ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ತಮ್ಮೆಲ್ಲರ ತಮ್ಮ ಮನ ಧನದ ಸಹಕಾರ ಕೋರ್ತಾ ನಾವು ಕೂಡ ಈ ಸಾಹಿತ್ಯ ಸಮ್ಮೇಳನದ ಯಶಸ್ವಿಗೆ ನಮ್ಮ ಎಲ್ಲ ಸಹಾಯ ಸಹಕಾರವನ್ನು ನಾವು ನೀಡ್ತೇವೆ ಅಂತ ಹೇಳ್ತಾ ಸಭೆಗೆ ಆಹ್ವಾನಿಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಬೇರೆ ಬೇರೆ ವಿಭಾಗವನ್ನ ಚರ್ಚೆ ಮಾಡಿ ನಿರ್ಧಾರ ಮಾಡುವುದಕ್ಕೆ ಅಂತಿಮ ತೀರ್ಮಾನ ಅಂತ ಹೇಳಿದರು. ಬರಗಾಲದಿಂದ ಸರ್ಕಾರದಿಂದ ಯಾವುದೇ ಅನುದಾನ ಬರದೇ ಇರುವುದರಿಂದ ಮತ್ತೊಮ್ಮೆ ನಾನು ಕೂಡ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಡ್ತೇನೆ. ಆದಷ್ಟು ತನುಮನತನ ಸಹಾಯವನ್ನ, ಅಂದ್ರೆ ಕೇವಲ ಧನ ಸಹಾಯ ಅಷ್ಟೇ ಅಲ್ಲ, ತಾವು ಬಂದು ಅಲ್ಲಿ ಸೇವೆಯನ್ನು ಮಾಡಿದ್ರು ಕೂಡ ಅದೊಂದು ದೊಡ್ಡ ಸೇವೆ ಆಗುತ್ತೆ. ಹಾಗಾಗಿ ಎಲ್ಲರ ಸಹಕಾರವನ್ನು ಕೊಡ್ತೇನೆ. ಹಾಗೂ ನಿಮ್ಮ ಸ್ನೇಹಿತರನ್ನ, ನಿಮ್ಮ ಬಂಧುಗಳನ್ನು ಕೂಡ ತಾವು ಸಂಪರ್ಕ ಮಾಡಬೇಕು. ಸಾಹಿತ್ಯದ ಬಗ್ಗೆ ಆಸಕ್ತಿ ಇರುವಂತ ಬೇರೆಯವ್ರನ್ನು ಕೂಡ ನಮ್ಮೊಂದಿಗೆ ಕರ್ಕೊಂಡು ಬಂದು ಸಹಕಾರವನ್ನು ಮಾಡಬೇಕಾಗಿ ನಾನು ಮಾಡ್ಕೊಳ್ತೇನೆ. ಆದಷ್ಟು ನಮ್ಮೂರ ಹಬ್ಬ ದೊಡ್ಡ ಮಟ್ಟದಲ್ಲಿದ್ದು ಕೂಡ ಒಂದು ಒಳ್ಳೆಯ ವಿಜೃಂಭಣೆಯನ್ನು ಕಾರ್ಯಕ್ರಮವನ್ನು ಮಾಡೋಣ. ಮೆರವಣಿಗೆ ಮೂಲಕ ಉದ್ಘಾಟನೆ ಮಾಡುವುದರ ಮೂಲಕ ಒಂದು ದಿನದ ಸಂಪೂರ್ಣ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಬೇಕು. ಹಾಗಾಗಿ ತಮ್ಮೆಲ್ಲ ಸಹಕಾರವನ್ನು ಕೋರ್ತೇನೆ. ಹಾಗೂ ನನ್ನ ಎಷ್ಟಾಗತ್ತೆ ಹಾಗೂ ನನ್ನ ಸ್ನೇಹಿತರು ಕೂಡ ಆದಷ್ಟು ಹಣದ ಸಹಕಾರವನ್ನು ಕೂಡ ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ.